ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನೆ ನನ್ನ ದುರ್ಗವು ಆಶ್ರಯವಾಗಿದೆ, ನಿನ್ನೆ ನನ್ನ ರಕ್ಷೆಯು ಗುರಾಣಿಯೂ ಆಗಿದೆ, ನಿನ್ನೆ ನನ್ನ ದುರ್ಗವು ಆಶ್ರಯವಾಗಿದೆ, ನಿನ್ನೆ ನನ್ನ ರಕ್ಷಣೆಯು ಗುರಾಣಿಯೂ ಆಗಿದೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ದೇವರೇ, ನಿನ್ನನ್ನು ಬಿಟ್ಟು ನಾನೇನು ಮಾಡಲಿ ಸ್ವಾಮಿ. ಎಫೆಸದಲ್ಲಿ ನಾವು ನೋಡ್ತೇವೆ 4:15 ನೋಡೋದಾದರೆ, ಆದರೆ ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುತ್ತಾ ಎಲ್ಲ ವಿಷಯಗಳಲ್ಲಿ ತಲೆಯು ತಾನೇ ಆಗಿರುವ ಕ್ರಿಸ್ತನಲ್ಲಿ ಬೆಳೆಯಿರಿ. ಪ್ರಿಯರೇ, ನೀವು ಕರ್ತನಲ್ಲಿ ಬೆಳೆಯಿರಿ. ಪವಿತ್ರಾತ್ಮನು ನಮಗೆ ಇದೇ ಸ್ವಭಾವವನ್ನು ತೋರಿಸಿಕೊಡ್ತಾನೆ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಇದರ ಅರ್ಥ ದೇವರ ಕಾರ್ಯಗಳಲ್ಲಿ ಪ್ರೀತಿ ಕಂಡು ಬರ್ತದೆ ಎಂದಷ್ಟೇ ಅಲ್ಲ, ದೇವರ ಮೂಲ ಸ್ವರೂಪವೇ ಪ್ರೀತಿಯಾಗಿದೆ. ಯೇಸುವಿನಲ್ಲಿ ಕಂಡುಬಂದ ದೇವರ ಮಹಿಮೆ ಇದನ್ನು ಸ್ಪಷ್ಟವಾಗಿ ತೋರಿಸಿಕೊಡ್ತದೆ. ಯೇಸು ಕೇವಲ ಪ್ರೀತಿಯ ಕ್ರಿಯೆಗಳನ್ನು ಮಾಡಲಿಲ್ಲ, ಕಾಡಲಿಲ್ಲ, ಉಪಕಾರಗಳನ್ನು ಮಾಡುವುದು ಆತನ ಸ್ವಭಾವವಾಗಿತ್ತು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38 ನಾವು ಓದಿಕೊಳ್ಳುವುದಾದರೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನೆಂಬುದನ್ನು, ಹೇಗೆ ಆತನು ಒಳ್ಳೆಯದನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದ್ದಾನೆಂಬುದನ್ನು ನೀವು ತಿಳಿಯದಿದ್ದರೆ, ಯಾಕೆಂದರೆ ದೇವರು ಆತನ ಸಂಗಡ ಇದ್ದನು. ಪ್ರಿಯರೇ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನ ಬಲದಿಂದಲೂ ಅಭಿಷೇಕಿಸಿದ. ಅದು ಒಳ್ಳೆಯದನ್ನು ಮಾಡುವುದಕ್ಕಾಗಿ. ಸೈತಾನನಿಂದ ಯಾರು ಬಾಧಿಸಲ್ಪಡ್ತಾ ಇದ್ದೀರೋ ಅವರೆಲ್ಲರನ್ನ ಗುಣ ಮಾಡುತ್ತಾ ಕರ್ತನು ಸಂಚರಿಸಿದನು. ಒಬ್ಬ ಮನುಷ್ಯನನ್ನು ಪ್ರೀತಿಸುವುದೆಂದರೆ ಅವನನ್ನು ದೇವರ ದೃಷ್ಟಿಕೋನದಿಂದ, ದೇವರ ಅನುಕಂಪದಿಂದ ನೋಡಬೇಕು. ಪರಿಶುದ್ಧತೆ, ದೀನತೆ ಇವು ಬಹಳ ಮುಖ್ಯ. ಪ್ರೀತಿಯೂ ಸಹ ನಮ್ಮ ಆಂತರ್ಯದಿಂದ ಬರುವಂಥದ್ದಾಗಿದೆ. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ಮನುಷ್ಯನ ಹೊಟ್ಟೆಯೊಳಗಿಂದ, ಅಂದರೆ ಆಂತರ್ಯದ ಜೀವಕರವಾದಂಥ ನದಿಗಳು ಹರಿವು ಎಂಬುದಾಗಿ ಯೋಹಾನ ಅಧ್ಯಾಯ 7ನೇ ಅಧ್ಯಾಯ 38-39 ನಾವು ನೋಡ್ತೇವೆ. ನನ್ನ ಮೇಲೆ ನಂಬಿಕೆ ಇಡುವವನಿಗೆ ಬರಹವು ಹೇಳಿದ ಪ್ರಕಾರ ಆತನ ಹೊಟ್ಟೆಯೊಳಗಿಂದ ಜೀವಕರವಾದಂಥ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಆದರೆ ಆತನು ತನ್ನಲ್ಲಿ ವಿಶ್ವಾಸವಿಡುವವರು ಹೊಂದಲಿರುವ ಆತ್ಮವನ್ನು ಕುರಿತು ಇದನ್ನು ಹೇಳಿದನು ಅನ್ನುವುದಾಗಿ ನಾವು ನೋಡ್ತೇವೆ. ಯೇಸು ಇನ್ನು ಮಹಿಮೆಯನ್ನು ಹೊಂದಿರಲಿಲ್ಲವಾದ್ದರಿಂದ ಪವಿತ್ರಾತ್ಮನು ಇನ್ನೂ ಕೊಡಲ್ಪಟ್ಟಿರಲಿಲ್ಲ ಎಂಬುದಾಗಿಯೂ ಸಹ ಅಲ್ಲಿ ನಾವು ನೋಡ್ತೇವೆ. ಯೇಸುವು ಎಲ್ಲ ಮನುಷ್ಯರನ್ನು ಅಮೂಲ್ಯರೆಂದು ಪರಿಗಣಿಸಿದರು. ಹಾಗಾಗಿ ಅವರು ಎಲ್ಲ ಮನುಷ್ಯರನ್ನು ಗೌರವಿಸಿದರು. ದೇವಭಕ್ತರು, ಗಣ್ಯ ವ್ಯಕ್ತಿಗಳು, ಬುದ್ಧಿವಂತರು ಇವರೆಲ್ಲರನ್ನು ಗೌರವಿಸುವುದು ಸುಲಭ. ನಾವು ಕ್ರಿಸ್ತನಲ್ಲಿ ನಮ್ಮ ಸಹವಿಶ್ವಾಸಿಗಳಾಗಿರುವ ಎಲ್ಲರನ್ನ ಪ್ರೀತಿಸುವುದು ಬಹಳ ಮುಖ್ಯ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವ, ಈ ದೇಹವನ್ನು ನಿಮ್ಮ ಸಜೀವ ಯಜ್ಞವಾಗಿ ಒಪ್ಪಿಸ್ತಾ ಇದ್ದೇವಪ್ಪ. ದೇವರೇ, ಈ ದೇಹಕ್ಕೆ
ಯಾರ್ಯಾರು ದೇಹದ ನಿಮಿತ್ತ ಸಂಕಷ್ಟದಿಂದಿದ್ದಾರೋ, ಯಾರ್ಯಾರು ದೇಹದ ನಿಮಿತ್ತ ವ್ಯಾಧಿಯಿಂದಿದ್ದಾರೋ ಅವರನ್ನು ನಿಮ್ಮ ರಕ್ತದ ಮೂಲಕ ಬಿಡುಗಡೆಗೊಳಿಸೋ ದೇವರೇ. ಈಗಲೇ ಬಿಡುಗಡೆಯನ್ನು ಕಾಣಿಸು ಸ್ವಾಮಿ. ಇನ್ ದ ನೇಮ್ ಆಫ್ ಜೀಸಸ್ ಡೆಲಿವರೆನ್ಸ್ ಬರಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ.